ಕನ್ನಡ ಅಂದರೆ ಅಪರ್ಣ, ಅಪರ್ಣ ಅಂದರೆ ಕನ್ನಡ ಅಂತ ಒಂದು ಮಾತಿದೆ. ಆಕೆ ಕನ್ನಡತಿಯಾಗಿ ಅದೆಷ್ಟು ಜನಪ್ರಿಯರಾಗಿದ್ದರು ಮತ್ತು ಅವರ ಕನ್ನಡವನ್ನು ಪ್ರೀತಿ ಮಾಡ್ತಂಥ ಒಂದು ದೊಡ್ಡ ಜನಸಮುದಾಯ ಎಷ್ಟಿತ್ತು ಅಂತ ಇವತ್ತು ಎಲ್ಲ ಸಾಮಾಜಿಕ ಜಾಲತಾಣ ತೆಗೆದು ನೋಡೋರು ಗೊತ್ತಾಗುತ್ತೆ. ಆದರೆ ಕನ್ನಡ ಮಾತ್ರ ಅಲ್ಲದೆ ಅದರ ಜೊತೆಗೆ ಮನುಷ್ಯತ್ವ, ಪ್ರೀತಿ ಸ್ಪಷ್ಟವಾಗಿ ಮತ್ತು ಮನಸ್ಸಿಗೆ ತಾಗುವ ಹಾಗೆ ಅದನ್ನು ಅವರು ವಿವರಿಸಿ ಹೇಳ್ತಾಯಿದ್ರು. ಹಾಗಾಗಿ ಆಕೆಗೆ ಇರುವಂಥ ಒಂದು ದೊಡ್ಡ ನನಗೆ ಆಶ್ಚರ್ಯ, ಈ ಥರದೊಂದು ಭೀಕರವಾದದ್ದು ಒಂದು ಸಾವು ಆಕೆಗೆ ಪಟ್ಟಂತ ಬಂದ್ಬಿಡ್ಬೋದು ಅಂತ ಅನಿಸಿರಲ್ಲ. ನಮ್ಗೆ ಯಾರ ಹತ್ರನೂ ಹೇಳ್ಕೊಳ್ಳಿಲ್ಲ, ಯಾರ ಹತ್ರನೂ ಇವತ್ತಿನವರೆಗೂ ನನಗೆ ಇವತ್ತಿನವರೆಗೂ ಅಪರ್ಣ ಅಂದರೆ ಕನ್ನಡ ಜನತೆ ಜನಮಾನಸದಲ್ಲಿ ಹೇಗೆ ಒಂದು ಹಸನ್ಮುಖ ಇದೆ, ಹೇಗೆ ಚಂದವಾಗಿ ಮಾತಾಡೋ ರೂಪ ಮುಂದೆ ಬರುತ್ತೆ, ನಮಗೆ ಹಾಗೆ ಆಯಿತು. ಇವತ್ತು ಇಡೀ ಕನ್ನಡ ನಾಡು ನಿಜವಾಗ್ಲೂ ಒಬ್ಬ ಶ್ರೇಷ್ಠವಾದಂಥ ಶುದ್ಧ ಕನ್ನಡತಿಯನ್ನು ಬಹಳ ಪ್ರೀತಿಯಿಂದ, ಅಂದರೆ ನನ್ನ ಕನ್ನಡನ ಹಲವಾರು ಸ್ಲ್ಯಾಂಗ್ಗಳು ಅಥವಾ ಹಲವಾರು ಬೇರೆ 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 ಪ್ರಾದೇಶಿಕ ಉಪಭಾಷೆಗಳು ಬೇರೆ ಬೇರೆ ಎಲ್ಲ ಥರದ್ದು ಇರ್ಬೋದು, ಆದರೆ ಅಷ್ಟನ್ನೂ ಸ್ವೀಕರಿಸ್ಕೊಂಡು ಮತ್ತು ಎಂಥವ್ರ ಜೊತೆನೂ ಕೂಡ ಚಂದವಾಗಿ ಮಾತಾಡಬಲ್ಲಂಥ ಮನುಷ್ಯತ್ವ ಇದ್ದಂಥವ್ರು. ಒಂದು ಅದ್ಭುತವಾದ ಕನ್ನಡತಿ ಅಂತ ಏನಾದ್ರು ಇದ್ದರೆ ಅದು ಅಪರ್ಣ ಜೊತೆ ನಾನು ಯಾವಾಗ ನನ್ನ ನಟರ ರಂಗಶಾಲೆ ಆದಾಗ ನಾನು ಹೇಳ್ತಾ ಇದ್ದೆ, ಅದು ನೋಡಿ ತುಂಬ ಪ್ರೀತಿ ಮಾಡಿದರು. ನಿಮಗೆ ದೊಡ್ಡ ಶಕ್ತಿ ಇದೆ, ನನಗಿಂತ ಜಾಸ್ತಿ ಅಪರ್ಣ. ಯಾಕೆಂದರೆ ನೀವು ನಿಜವಾಗ್ಲೂ ಶಾಲೆ ತೆಗಿಬೇಕು, ನಿರೂಪಣಾ ಶಾಲೆ ಕನ್ನಡದಲ್ಲಿ ಯಾರೂ ಮಾಡಿಲ್ಲ, ನೀವು ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ. ಲಕ್ಷಾಂತರ ಜನ ಹುಡುಗರಿಗೆ ನಿರೂಪಣೆ ಮಾಡಬೇಕು ಅಂತ ಹೇಗೆ ನೀವು ಹೇಳ್ಕೊಡ್ಬೋದು. ಆ ಕಾಕುಗಳು, ಆ ಒತ್ತುಗಳು ಮತ್ತು ಕನ್ನಡದ ವ್ಯಾಕರಣಬದ್ಧವಾದಂಥ ಮತ್ತು ನಿರೂಪಣೆ ಮಾಡೋರಿಗೆ ಬೇಕು ಜ್ಞಾನ, ಮಾಹಿತಿ ಮತ್ತು ಕೌಶಲ್ಯ ಮೂರರಲ್ಲೂ ಸಹ ವ್ಯಕ್ತಿತ್ವ ಅಂತಿದ್ರೆ ಅದು ಅಪರ್ಣ ನಮ್ಮಿಂದ ಕಣ್ಮರೆ ಆಗಿರೋದು. ಕನ್ನಡದ ಒಂದು ದೊಡ್ಡ ಶಕ್ತಿ ಅನೇಕ ಜನ ಹೋದಾಗುತ್ತಲ್ಲ, ಹಾಗೆ ಕನ್ನಡದ ಒಂದು ದೊಡ್ಡ ಶಕ್ತಿ ಕಣ್ಮರೆ ಆಗಿದೆ. ಒಂದು 10 ಜನಕ್ಕೆ ಅದು ಇನ್ನೂ ಚೆಂದ ಹೇಳೋಕೆ ಮಾಡ್ಬೋದಿತ್ತು. ಆಕರ್ಷಕ ನಿರೂಪಣೆ ಬೇರೆ, ಆಕರ್ಷಕ ಜೊತೆಗೆ ಭಾಷೆಯ ಮಹತ್ವವನ್ನು ಮತ್ತೊಬ್ಬರಿಗೆ ತಲುಪಿಸುವಂಥ ಕೆಲಸ, ಸೂಕ್ಷ್ಮವಾದ ವಿಷಯಗಳನ್ನು ಆಕೆ ಕೆಲಸ ಮಾಡ್ತಾಯಿದ್ರು. ನನಗೆ ಗೊತ್ತಿರುವಾಗ ಇಡೀ ಭಾರತದಲ್ಲಿ 9,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿ ಅತ್ಯಂತ ಹೆಚ್ಚು ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳು, ಹೆಚ್ಚು ಜನ ಮುಖ್ಯಮಂತ್ರಿಗಳಿಗೆ ನಿರೂಪಣೆ ಮಾಡಿದಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಅಪರ್ಣ ಮಾತ್ರ. ಎಲ್ಲಿವರೆಗೂ ಕನ್ನಡವನ್ನು ಶುದ್ಧ ಹೃದಯದಿಂದ ಜನ ಪ್ರೀತಿಸ್ತಾರೆ ಅಲ್ಲಿವರೆಗೂ ಅಪರ್ಣ ನಮ್ಮ ಜೊತೆ ಇರ್ತಾರೆ ಅಂತ ನನಗೆ ಬಲವಾದ ನಂಬಿಕೆ. ನಮಸ್ಕಾರ. ಮಜಾ ಟಾಕೀಸ್ ನಗು 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 ನಮ್ಮ ಜೊತೆ ಯಾವಾಗಲೂ ಅಪರ್ಣ ಅಂತಂದ್ರೆ ನಗು. ಸೃಜನ್ ಲೋಕೇಶ್ ಎಷ್ಟು ನಗಿಸ್ತಾ ಇದ್ನೋ, ಅವನ ಜೊತೆ ಇದ್ದವರೆಲ್ಲ ಎಷ್ಟು ತಮಾಷೆ ಮಾಡ್ತಾಯಿದ್ರು. ನಮ್ಮ ಜೊತೆ ಕುರಿ, ಶ್ವೇತಾ, ವಿಶ್ವ, ಪವನ ಎಲ್ಲರೂ ಇರ್ತಾಯಿದ್ರು. ಅವರೆಲ್ಲರ ಜೊತೆ ಸಮಕಾಲೀನರ ಥರ ಸಣ್ಣ ಮಗು ಥರ ಬಿದ್ದು ನಗೋದು, ತಮಾಷೆ ಮಾಡ್ತಾ ಇದ್ದಿದ್ದು. ನಾವೇನು ಅವ್ರ ವಯಸ್ಸಿನ ಬಗ್ಗೆ ತಮಾಷೆ ಮಾಡ್ತಾಯಿದ್ವು, ರೂಪದ ಬಗ್ಗೆ ತಮಾಷೆ ಮಾಡ್ತಾಯಿದ್ವು, ಅವ್ರ ಡ್ಯಾನ್ಸ್ ಬಗ್ಗೆ ತಮಾಷೆ ಮಾಡ್ತಾಯಿದ್ವು. ನನ್ನನ್ನು ಬಹುಶಃ ಇಡೀ ಇಂಡಸ್ಟ್ರಿಲಿ ಅತ್ಯಂತ ಹೆಚ್ಚು ಕಾಲೆಳೆದಿರುವಂಥ, ಇದ್ರಿಗೆ ಸಿಕ್ಕಾಗ ತಮಾಷೆ ಮಾಡ್ತಾ ಇದ್ದಂಥ ಮತ್ತು ನಾನು ಇಲ್ಲದಾಗ ನನ್ನ ಬಗ್ಗೆ ತುಂಬ ಒಳ್ಳೆಗಳ ಮಾತುಗಳನ್ನು ಹೇಳ್ತಾ ಇದ್ದಂಥ ಒಂದು ದೊಡ್ಡ ಸಂಸ್ಕಾರವಂತ ಹೆಣ್ಣುಮಗಳು ಅಪರ್ಣ. ಆ ಮಜಾ ಟಾಕೀಸ್ನಲ್ಲಿ ಆಸ್ಟ್ರೇಲಿಯಾಗೆ ಹೋಗಿದ್ವು. ಆಸ್ಟ್ರೇಲಿಯಾದಲ್ಲಿ ಕಳೆದ ಘಟನೆಗಳಿಗೆ ಒಂದು ಪುಸ್ತಕನೇ ಬರಿಬೋದು, ಅಷ್ಟು ಅದ್ಭುತವಾದಂಥ ಪುಸ್ತಕ ಬರಿಬೋದು ಅಂತ. ಆಸ್ಟ್ರೇಲಿಯಾದಲ್ಲಿ ಸುತ್ತಾಡ್ಕೊಂಬಂದು ತುಂಬ ಅಲ್ಲಿ ಬೀದಿಗಳನ್ನು ನೋಡಿದ್ವು. ಅವ್ರ ಜೊತೆ ಕಳೆದಂಥ ಪ್ರತಿನಿತ್ಯ ಅಲ್ಲಿ ಅನೇಕ ವಿಷಯಗಳಿಗೆ, ಅಲ್ಲಾಗಿದ್ದ ಅನೇಕ ವಿಷಯಗಳಿಗೆ ಅವ್ರ ಮಾತುಗಳನ್ನು ಕೇಳೋದೇ ಚೆಂದ. ಆಸ್ಟ್ರೇಲಿಯಾದಲ್ಲಿ ಕನ್ನಡ ರಿಂಗಣಿಸ್ತು, ಆಕೆ ಶಬ್ದಗಳು ರಿಂಗಣಿಸ್ತು, ಆಕೆ ಮಾತಾಡ್ತಾ ರೀತಿ ಚೆನ್ನಾಗಿತ್ತು. ಮಜಾ ಟಾಕೀಸಿನ ಅಷ್ಟೂ ದಿನಗಳು ಸೃಜನ್ ಲೋಕೇಶ್ ಅವ್ರ ಮನೇಲಿ ರಿಹರ್ಸಲ್ ಆಗಿದ್ದ ದಿನಗಳನ್ನು ಮತ್ತು ಕಡೆಯ ದಿನಗಳಲ್ಲಿ ಹೊಸ್ತಾರೆ ಅವರು ಅವ್ರಿಗೆ ಊಟ ಮಾಡಿ ಕಟ್ಕೊಳ್ತಾಯಿದ್ರು, ಬುತ್ತಿನ ಕಟ್ಟಿ ಕಳಿಸ್ತಾಯಿದ್ರು ಶೂಟಿಂಗಲ್ಲಿ. ಬೇರೆ ಊಟ ಮಾಡೋದು ಬೇಡ, ಆರೋಗ್ಯ ಹಾಳಾಗತ್ತೆ ಅಂತ. ಅವ್ರಿಗಿಂತ ಜಾಸ್ತಿ ಆ ಊಟನ ನಾನು ಚಪ್ಪರಿಸ್ಕೊಂಡು ತಿಂತಾಯಿದ್ದೆ, ಅಷ್ಟು ಪ್ರೀತಿ. ನಾನು ಹೇಳ್ತೇನೆ, ನಾನು ಎಲ್ಲ ಮೈಸೂರಿಂದ ಶೂಟಿಂಗ್ ಬರುವೆ, ಇಲ್ಲಿ ಒದ್ದಾಡ್ತಾ ಇದ್ದೆ. ಆಕೆ ತೋರಿಸ್ತಾ ಇದ್ದ ಪ್ರೀತಿ ಇತ್ತಲ್ಲ, ಮಾತೃತ್ವದ ಹೆಂಗಸು ಅಂತ, ಅದನ್ನು ನಾನು ಈಗಲೂ ಗಟ್ಟಿಯಾಗಿ ಹೇಳ್ತೀನಿ. ಮತ್ತು ತುಂಬ ಮಹತ್ವಾಕಾಂಕ್ಷಿ ಕಂಡ್ರಿ. ಮಹಾತ್ಮ ಗಾಂಧಿ ಅವ್ರಿಗಿದ್ದಂಗೆ ಅವ್ರಿಗೂ ಒಂದು ಆಸೆ ಇತ್ತು, 125 ವರ್ಷ ಬದುಕ್ತೀನಿ ಅಂತ ಹೇಳ್ತಾಯಿದ್ರು ಗಾಂಧಿಯವರು. ಯಮ್ಮನೂ ಒಂದು 100 ವರ್ಷನಾದ್ರು ಬದುಕಬೇಕು, ಇನ್ನೂ ತುಂಬ ಪಿಕ್ಚರ್ ಮಾಡ್ಬೇಕು ರಮೇಶ್, ಕಮರ್ಷಿಯಲ್ ನಮ್ಮದು ಕಟ್ಔಟ್ ನಿಲ್ಲೋದು ಬೇಡ, ಬರೀ ಗಂಡಸಿಗೆ ಮಾತ್ರ ನಿಲ್ಲಬೇಕಾ ಅಂತ ಇದ್ರು. ತುಂಬ ಏನೇನೇನೋ ವಿಷಯಗಳು ಸಿಕ್ಕಾಪಟ್ಟೆ ಇದೆ, ಅಷ್ಟು ಅದ್ಭುತವಾದಂಥ ವಿಷಯಗಳು. ಆಮೇಲೆ ತಮಾಷೆ ವಿಷಯದಲ್ಲಿ ಅಬ್ಬಬ್ಬಬ್ಬ, ಅಂದರೆ ಶುದ್ಧ ಕನ್ನಡವನ್ನು, ಶುದ್ಧ ತಮಾಷೆಯನ್ನು ಏಕಕಾಲದಲ್ಲಿ ಮಾಡಬಲ್ಲಂಥ ಹೆಣ್ಣುಮಗಳಾಗಿದ್ದವು ಅಪರ್ಣ. ನಾನು ಆಗಲೇ ಹೇಳ್ದಂಗೆ ಅಪರ್ಣದ್ದು ದೊಡ್ಡ ಶಕ್ತಿ. ಎಲ್ಲಿವರೆಗೂ ಆಕೆ, ನಾವು ಕನ್ನಡವನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇರ್ತೀವಿ, ಒಳ್ಳೊಳ್ಳೆ ಪುಸ್ತಕಗಳು ಓದ್ತಾ ಇರ್ತೀವಿ, ರಂಗಭೂಮಿ ಜೊತೆ ಇರ್ತಾ ಇರ್ತೀವಿ. ರಂಗಭೂಮಿ ಹುಡುಗಿ ಆಕೆ ಶಕುಂತಲೆ ರೋಲಿಂದ ಎಂಟ್ರಿ ಆಗ್ತಾರೆ ಅಶೋಕ್ ಬರ್ಲಿಂಡಿ ಅವ್ರ ನಾಟಕದಲ್ಲಿ, ಮಲ್ಲಿಕಾ ಅಸೋಸಿಯೇಟ್ಸ್ ಅಂತ ಭಾಳ ಹಿಂದೆನೆ ಅಭಿಜ್ಞಾನ ಶಾಖದ. ಅಲ್ಲಿಂದ ಅಪ್ಪನ ಹೆಸರು ಭಾಳ ಜಗದ್ವಿಖ್ಯಾತ ಹೆಸರು, ಭಾಳ ದೊಡ್ಡ ಪತ್ರಕರ್ತರು ಅಪ್ಪ. ಆದರೆ ಅದನ್ನೆಲ್ಲ ಬಹುಶಃ ತಂದೆ ಮಗನ ಮೀರಿಸ್ಬೇಕು, ಅಪ್ಪ ಮಗ ಅಪ್ಪನ ಮೀರಿಸ್ಬೇಕು, ಹಿಂಗೆಲ್ಲ ಮಾತುಗಳಿದೆಯಲ್ಲ. ಅಪ್ಪನ ಹೆಸರನ್ನು ದಾಟಿ ಕನ್ನಡದ ಜನಮಾನಸಕ್ಕೆ ಒಬ್ಬ ನಿರೂಪಕಿಯಾಗಿ ಕನ್ನಡದಲ್ಲಿ ಮೊದಲ ಬಾರಿಗೆ ಪ್ರಥಮವಾಗಿ ತನ್ನ ಅಸ್ತಿತ್ವವನ್ನು ಸ್ಥಾಪಿತಗೊಳಿಸಿದಂಥ ಹುಡುಗಿ ಇದ್ದರೆ ಅದು ಅಪರ್ಣ.
ಅದಕ್ಕಾಗಿ ಅಪರ್ಣಾ ಬಗ್ಗೆ ಯಾವತ್ತೂ ಹೃದಯದಲ್ಲಿ ಒಂದು ದೊಡ್ಡದಾದ ಪ್ರೀತಿಯನ್ನು ಕಾಪಿಟ್ಕೊಂಡಿರಲೇಬೇಕು. ಅದು ಖಂಡಿತ ಆಗುತ್ತೆ. ಅಪರ್ಣಾ ನಮ್ಮೆಲ್ಲರಿಗೂ ತುಂಬ ಆಪ್ತರಾಗಿದ್ದರು, ಪ್ರೀತಿ ಕೊಡ್ತಾಯಿದ್ರು, ಸಂತೋಷ ಕೊಡ್ತಾಯಿದ್ರು, ನಗು ಕೊಡ್ತಾಯಿದ್ರು. ಅವರ ಧ್ವನಿಯೇ ಮಹತ್ವ, ಅವರ ಕಾಕುಗಳು, ಒತ್ತುಗಳು, ನಾವೇನು ಇಂಟರ್ನೇಷನಲ್ ಮಾಡ್ಯುಲೇಷನ್ ಕರಿತೀವಲ್ಲ ಅದನ್ನೆಲ್ಲ ಚಂದವಾಗಿ ನೋಡ್ಬೋದು. ಯಾರು ತಪ್ಪು ಹೇಳಿದ್ರೆ ಸಾಹಿತ್ಯ ಅಲ್ಲಿ ಅದನ್ನು ಪೂರ್ಣವಾಗಿ ಸರಿ ಮಾಡ್ಕೊಳ್ಳದೆ ಶೂಟಿಂಗಲ್ಲಿ ಮುಂದೆ ಹೋಗಿದ್ದೇ ಇಲ್ಲ ಆಕೆ. ಕಡೆಯಲ್ಲಿ ನನ್ನ ಹೆಂಡತಿ ಪಾತ್ರ ಮಾಡೋಕ್ಕೆ ಒಂದು ದಿವಸ ಮುಂದೆ ಹೋಗ್ತಾ ಇರಲ್ಲ, ಕರೆಕ್ಟಾಗಿ ಅರ್ಥವನ್ನು, ವಾಕ್ಯವನ್ನು ಸ್ಫುಟವಾಗಿ ಎಚ್ಚರಿಕೆಯಿಂದ ಹೇಳೇ ಮುಂದಕ್ಕೆ ಹೋಗ್ತಾಯಿದ್ರು. ಶೂಟಿಂಗಿನ ಆ ದಿನಗಳು ತುಂಬ ಮಹತ್ವಪೂರ್ಣವಾದವು. ಆಕೆ ಮಾಡಿದಂಥ ಸಂದರ್ಶನಗಳು ಒಂದಕ್ಕಿಂತ ಒಂದು ಮಹತ್ವಪೂರ್ಣವಾದವು. ನಡೆಸ್ಕೊಟ್ಟ ಕಾರ್ಯಕ್ರಮಗಳು ಅತ್ಯಂತ ಅದ್ಭುತವಾದ್ದು. ಇವತ್ತು ನಿಜವಾದ ಕನ್ನಡದ ಒಂದು ಶ್ರೇಷ್ಠವಾದ ಕುಡಿ ಕಣ್ಮರೆಯಾಗಿದೆ ಅಂತ ಹೇಳೋಕ್ಕೆ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.